ಬಿಗ್ ಬಾಸ್ ಸೀಸನ್ 12 ನಲ್ಲಿ ಸುದ್ದಿ ಮಾಡ್ತಿರೋ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಉತ್ತರ ಕರ್ನಾಟಕದ ಮಾತಿನ ಮಲ್ಲಿ ಅಂತ ಫೇಮಸ್ ಆಗಿರೋ ಮಲ್ಲಮ್ಮ. ಎಲ್ಲರಿಗೂ ನಮಸ್ಕಾರ ರೀ. ನಾ ಚಲೋದೀನಿ, ನೀವು ಚಲೋದಿರಿ ಅಂತ ಅನ್ಕೋತೀನಿ. ಮಾತಿನ ಮಲ್ಲಿ ಮಲ್ಲಮ್ಮ ಅವ್ರದ ಜರ್ನಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ದಾಗಿಂದ ಬಿಗ್ ಬಾಸ್ ಮಟ ಇವ್ರು ಹೆಂಗೆ ಬಂದ್ರ ಅಂತ ತಿಳ್ಕೊಳೋಣ. ಅದಕ್ಕಿಂತ ಮುಂಚೆ ಇವ್ರದ್ದು ಬಿಗ್ ಬಾಸ್ ಇದ್ದ ಇಂಟ್ರೊಡಕ್ಷನ್ದಾಗ ಇವ್ರದ್ದು ಎಂಟ್ರಿ ಹೆಂಗಿತ್ತಂತಂದು ನೋಡೋಣ. ಅದು ಭಾಳ ಕೆಟ್ಟ ಮಷ್ಕಿರಿ ಐತಿ. ನೀವು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ರಿ. ಲೆಟ್ಸ್ ಗೆಟ್ ಆನ್ ವಿತ್ ದ ವಿಡಿಯೋ. ಸೂಪರ್ ಬಜ್ಜಿ ನಮ್ಮೂರ ಹಳ್ಳಿ ಬಜ್ಜಿ ರೀ. ನನ್ನ ಯಾರಿಗೆ ಸ್ವಲ್ಪ ದಪ್ಪ ಅಲ್ರಿ, ಲೆವಂಟಿ ಅನ್ನಕ್ಕೆ ಬರ್ತಿಲ್ಲಲ್ರಿ. ಆ ಲೆವಂಟಿದು ಒಂದೇ ಹಾಕಿಬಿಟ್ಟನ್ರಿ ನಮ್ಗೆ ಕೇಳಾರ್ದು ಹಿಡಿಯೋಕೆ. ಏನು ಲೇವಂಟಿ ಅಂದ್ರೆ ಏನು? ಅದ್ರಲಿಂದ ಸ್ವಲ್ಪ ಫೇಮಸ್ ಆದ ಕೇಳಿ ಒಬ್ರು ಸೆಲೆಬ್ರಿಟಿ ಮನಸ್ಸೋಲ್ತಾರ. ಅವ್ರು ಯಾರಂದ್ರೆ ಮನೋಜ್ ಕುಮಾರ್. ಅವರೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು. ಮಲ್ಲಮ್ಮ ಅವ್ರಿಗೆ ಒಂದ್ ಸ್ವಲ್ಪ ಲೈಮ್ ಲೈಟ್ ದಾಗ ತರೋಣಂತದ್ದು ಬಹಳಷ್ಟು ಕಷ್ಟಪಟ್ಟ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕ್ರಿಯೇಟ್ ಮಾಡಿದ್ರು. ಮಲ್ಲಮ್ಮ ಟರ್ಸ್ ಆಗ್ಯಾರ. ಆಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಾರ. ಅದಕ್ಕೆ ಆಲ್ಮೋಸ್ಟ್ 17,000 ಸಬ್ಸ್ಕ್ರೈಬರ್ಸ್ ಏನೋ ಆಗ್ಯಾರ. ಈಗ ಫಸ್ಟ್ ಮಲ್ಲಮ್ಮ ನೋಡತ್ಲೇನ ನಮ್ಗೆ ಏನ್ ಅನಿಸ್ತೈತಿ, ಅಯ್ಯೋ ಇಷ್ಟು ಮುಗ್ಧದಾರ, ಇಷ್ಟು ಇನ್ನೋಸೆಂಟ್ ಅದಾರ ಅಂತ ಅನಿಸ್ತೈತಿ. ವಿಚ್ ಇಸ್ ಟ್ರೂ. ಅದಾರ ಅವ್ರು ಭಾಳ ಇನ್ನೋಸೆಂಟ್ ಅದಾರ. ಸೊ ಈಗ ಅವ್ರು ಈ ಬಿಗ್ ಬಾಸ್ ಜರ್ನಿದಾಗ ಹೆಂಗೆ ಸರ್ವೈವ್ ಮಾಡ್ತಾರೆ ಅನ್ನೋದೊಂದು ನೋಡೋದು ಭಾಳ ಮಜಾ ಬರ್ತೈತಿ. ಬಿಗ್ ಬಾಸ್ದಾಗ ಜಗಳ ಆಗೋಬೇಕಾದ್ರೆ ಎದಕ್ಕಂದ್ರೆ ಬಿಗ್ ಬಾಸ್ ಮತ್ತು ಜಗಳ ಏನೋ ಆಗಲಿಲ್ಲ ಅಂದರೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ರೈಟ್? ಸೊ ಜಗಳ ಆಗೋಬೇಕಾದ್ರೆ ಮಲ್ಲಮ್ಮ ಟೇಕ್ ಹೆಂಗಿರ್ತೈತಿ, ಇವ್ರ ಪರ್ಸ್ಪೆಕ್ಟಿವ್ ಹೆಂಗಿರ್ತೈತಿ, ಈಗ ಇವ್ರು ನಡೆದಂಥ ದಾರಿ ಮತ್ತು ಇವರು ಬೆರ್ತಿರೋ ಅಂಥ ಜನ ಇವರೆಲ್ಲದ್ರದ್ದು ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಇರ್ತೈತಿ. ಎಲ್ಲ ಡಿಫ್ರೆಂಟ್ ಇರ್ತೈತಿಲ್ಲೋ. ಈಗ ಅಲ್ಲಿ ಬಂದಿರೋ ಅಂಥ ಕಂಟೆಸ್ಟೆಂಟ್ ಎಲ್ಲರೂ ಬೇರೆ ಬೇರೆ ಲೋಕದಿಂದ ಬಂದಿರ್ತಾರೆ. ಒಬ್ಬೊಬ್ರ ನಾ ಡಾಗ್ ಬ್ರೀಡಿಂಗ್ ಮಾಡ್ತೀನಿ, ಇನ್ನೊಬ್ರು ನಾ ಸೀರಿಯಲಿಂದ ಬಂದೀನಿ ಅಂತಂದು ಹೇಳ್ಕೊಂಡು ಬಂದಾರೆ. ಸೊ ಈಗ ಮಲ್ಲಮ್ಮಾರ್ದು ಒಂಥರ ಯುನೋ ಶಿ ಇಸ್ ಟೋಟಲಿ ಡಿಫ್ರೆಂಟ್ ನಾವು. ಈಗ ಅಜ್ಜಿ ಬಂದಿರೋದು ಒಂಥರ ಇಟ್ಸ್ ನ್ಯೂ ಫಾರ್ ಅಸ್. ಸೊ ಅವ್ರ ಪರ್ಸ್ಪೆಕ್ಟಿವ್ ಹೆಂಗಿರ್ತೈತಿ. ಈಗ ಬಿಗ್ ಬಾಸ್ ಈ ರಿಯಾಲಿಟಿ ಶೋ ಅನ್ನತ್ಲೇ ಒಂಥರ ಏನೋ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಅಂತಂದು ಆಗ್ತೈತಿ. ಸೊ ಈ ಸೋಷಿಯಲ್ ಎಕ್ಸ್ಪಿರಿಮೆಂಟ್ದಾಗ ಈ ಜಗಳದಾಗ ನಮ್ಮ ಮಲ್ಲಮ್ಮ, ನಮ್ಮ ಇನ್ನಸೆಂಟ್ ಮಲ್ಲಮ್ಮ, ಮಾತಿನ ಮಲ್ಲಿ ಮಲ್ಲಮ್ಮ ಹೆಂಗೆ ಸರ್ವೈವ್ ಆಗ್ತಾರಂತಂದು ನೋಡೋದ ಒಂದು ಮಸಾಲ ಇರ್ತೈತಿ, ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಆಮೇಲೆ ಅವ್ರು ಯಾವ ದಿನ ಎಲಿಮಿನೇಟ್ ಆಗ್ತಾರಲ್ಲ, ನಾ ಅವತ್ತ ಬಿಗ್ ಬಾಸ್ ನೋಡೋದು ಬಂದ್ ಮಾಡ್ತೇನೆ ಅಂತಂದು ಹೇಳ್ತೀನಿ. ನಾ ಬರೆದು ಕೊಡ್ತೇನೆ, ನಾ ಅವತ್ತ ಬಂದ್ ಮಾಡ್ತೇನೆ. ಎಲ್ಮಿಸ್ ಅಂದ್ರೆ ಏನು ಗೊತ್ತಿಲ್ಲ ರೀ ನನಗೆ. ಐ ಆಮ್ ರೂಟಿಂಗ್ ಫಾರ್ ಮಲ್ಲಮ್ಮ. ಐ ಜಸ್ಟ್ ಹೋಪ್ ಶಿ ವಿನ್ಸ್, ಫಿಂಗರ್ಸ್ ಕ್ರಾಸ್ಡ್. ಈಗ ನಮ್ಮ ಮಲ್ಲಮ್ಮ ಅಷ್ಟಲ್ಲ, ಉತ್ತರ ಕರ್ನಾಟಕದಿಂದ ಬಂದವರು ಇನ್ನೂ ಒಬ್ರು ಕಂಟೆಸ್ಟೆಂಟ್ ಅದಾರ, ನಾ ಡ್ರೈವರ ಅಂತಂದ. ಸೊ ಆ ಕಂಟೆಸ್ಟೆಂಟ್ ಬಗ್ಗೆನೂ ವಿಡಿಯೋ ಮಾಡ್ಬೇಕಂದ್ರೆ ಮಾಡ್ತೀನಿ. ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಡೌನ್ ಬಿಲೋ. ನಾ ಅಂತೂ ಮಲ್ಲಮ್ಮಾಗ ಕಂಪ್ಲೀಟ್ ಫುಲ್ ವಿತ್ ಮೈ ಲೈಫ್, ಆಲ್ ಮೈ ಲೈಫ್, ವಿತ್ ಮೈ ಸೋಲ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಮೈಂಡ್ ನಾ ಅವರಿಗೆ ಸಪೋರ್ಟ್ ಮಾಡೋದು. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತಂದು ನನಗೆ ತಿಳಿಸ್ರಿ ಕಮೆಂಟ್ಸ್ದಾಗ. See you in the next one. Till then, take care and